ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಜೋರಾಗಿ ಬಡೀರಿ ಒಂದು ಸಲ. ಯಾಕಪ್ಪ ಅಂತಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಜಲ್ದಿ ತಲುಪಲು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ 10 ಮತ್ತು 11ರ ಕರೆಂಟ್ ಅಫೇರ್ಸನ್ನು ನೋಡೋಣ. ಇದರ ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ HDFC ಬ್ಯಾಂಕಿನ CEO ಯಾರು? ಇದಕ್ಕೆ ಸರಿಯಾದ ಉತ್ತರ ಶಶಿಧರ್ ಜಗದೀಶ್. ಯಾಕಪ್ಪ ಈ ಪ್ರಶ್ನೆ ಕೇಳಿದಾರಪ್ಪ ಅಂತಂದರೆ ಲಕ್ಷದ್ವೀಪದಲ್ಲಿ ಶಾಖೆ ತೆರೆದ HDFC. ಇದನ್ನು ನೋಡುವುದಾದರೆ ಇತ್ತೀಚೆಗೆ ಭಾರತದಲ್ಲಿ ಲಕ್ಷದ್ವೀಪದ ಮಾತು ಹೆಗ್ಗಳಿಕೆ ಕಾಣುತ್ತಲಿವೆ. ಈ ನಡುವೆ ಭಾರತದ ಖಾಸಗಿ ಬ್ಯಾಂಕಾಗಿ ವಿಶಿಷ್ಟ ಹೆಜ್ಜೆ ಇಟ್ಟಿದ್ದ ಜನರು ನಿಂತು ನೋಡುವ ಹಾಗೆ ಮಾಡಿದೆ. ಯಾವುದಪ್ಪ ಅಂತಂದರೆ ಅದೇ HDFC ಬ್ಯಾಂಕ್. ಇದು ದೇಶದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಎನಿಸಿಕೊಂಡಿರುವ HDFC ಬ್ಯಾಂಕು ಲಕ್ಷದ್ವೀಪದ ಕವರಟ್ಟಿಯಲ್ಲಿ ತನ್ನ ಮೊದಲ ಶಾಖೆ ತೆರೆದು ಗಮನ ಸೆಳೆದಿದೆ. ಯಾವುದು? ಲಕ್ಷದ್ವೀಪದಲ್ಲಿ ಕವರಟ್ಟಿಯಲ್ಲಿ. ಅದೇ ರೀತಿಯಾಗಿ ಈ ಶಾಖೆ ತೆರೆಯುವ ಮೂಲಕ ಲಕ್ಷದ್ವೀಪದಲ್ಲಿ ಶಾಖೆ ತೆರೆದ ಮೊದಲ ಖಾಸಗಿ ಬ್ಯಾಂಕ್ HDFC ಬ್ಯಾಂಕ್ ಎಂದು ಎನಿಸಿಕೊಂಡಿದೆ. ಲಕ್ಷದ್ವೀಪದಲ್ಲಿ ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಆಗಿದೆ ಇದು. HDFC ಒಂದು ಖಾಸಗಿ ಬ್ಯಾಂಕ್. ಅದೇ ರೀತಿಯಾಗಿ ಜನರೇ ಎಲ್ಲಿರ್ತಾರೋ ಅಲ್ಲಿಯೇ ಸೇವೆಯನ್ನು ಒದಗಿಸಬೇಕು ಎನ್ನುವುದು ನಮ್ಮ ಬ್ಯಾಂಕಿನ ಉದ್ದೇಶವಾಗಿದೆ ಎಂದು ಅದೇ ಲಕ್ಷದ್ವೀಪದಲ್ಲಿರುವ ವ್ಯಕ್ತಿಗಳಿಗೆ, ಕುಟುಂಬಗಳಿಗೆ ಹಾಗೂ ಉದ್ಯಮದಾರರಿಗೆ ಸೇವೆಯನ್ನು ನೀಡಲು ನಾವು ಇನ್ನೂ ಹೆಚ್ಚಿನ ಉತ್ಸುಕರಾಗಿದ್ದೇವೆ ಎಂದು ಬ್ಯಾಂಕಿನ ಮುಖ್ಯಸ್ಥ ಆಗಿರುವ ಸಂಪತ್ ಕುಮಾರ್ ಹೇಳಿದ್ದಾರೆ. ಬ್ಯಾಂಕಿನ ಮುಖ್ಯಸ್ಥ ಸಂಪತ್ ಕುಮಾರ್ ಅವರು ಜನರು ಎಲ್ಲಿರ್ತಾರೆ ಅಲ್ಲಿಯೇ ನಾವು ಸೇವೆಯನ್ನು ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ನೋಡೋದಾದರೆ HDFC ಬ್ಯಾಂಕ್ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ HDFC ಬ್ಯಾಂಕ್ ಇದು ಭಾರತೀಯ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಚಿವಗಳ ಕಂಪನಿಯಾಗಿದೆ. ಇದು ಸ್ವತ್ತುಗಳ ಮೂಲಕ ಭಾರತದ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಮಾರುಕಟ್ಟೆ ಬಂಡವಾಳೀಕರಣ ಮೂಲಕ ವಿಶ್ವದ 6ನೇ ಅತಿದೊಡ್ಡ ಬ್ಯಾಂಕ್ ಆಗಿದೆ. 6ನೇ. ಅದೇ ರೀತಿಯಾಗಿ ಇದು ಸ್ಥಾಪನೆ ಯಾವಾಗಪ್ಪ ಇದೆ ಅಂದರೆ ಇದು 1994ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಮುಂಬೈ ಎಲ್ಲಿದೆ. ಅದೇ ರೀತಿಯಾಗಿ ಅಧ್ಯಕ್ಷರು ಯಾರಪ್ಪ ಅಂದರೆ ಅಂತಾನು ಚಕ್ರವರ್ತಿ. ಇದರ CEO ಯಾರಪ್ಪ ಅಂತಂದರೆ ಶಶಿಧರ್ ಜಗದೀಶ್. ಮುಂದಿನ ಪ್ರಶ್ನೆಯನ್ನು ನೋಡೋಣ ಫ್ರೆಂಡ್ಸ್. ಐರ್ಲೆಂಡ್ನ ರಾಜಧಾನಿ ಯಾವುದು? ಮುಂದಿನ ಪ್ರಶ್ನೆ. ಇದರಲ್ಲಿ ಸರಿಯಾದ ಉತ್ತರ ಡಬ್ಲಿನ್. ಐರ್ಲೆಂಡ್ಗೆ ಅತ್ಯಂತ ಕಿರಿಯ ಪ್ರಧಾನಿ ಆಯ್ಕೆಯಾಗಿದ್ದಾರೆ. ನೋಡೋಣ ವಿವರಣೆಯನ್ನು. ಐರ್ಲೆಂಡ್ ದೇಶದ ನೂತನ ಪ್ರಧಾನಿಯಾಗಿ ಸೈಮನ್ ಹ್ಯಾರಿಸ್ ಅವಿರೋಧವಾಗಿ ಪ್ರಧಾನಿ ಸ್ಥಾನಕ್ಕೆ ಏರಿದ್ದಾರೆ. ಯಾರು? ಸೈಮನ್ ಹ್ಯಾರಿಸ್. 37 ವರ್ಷದ ಹ್ಯಾರಿಸ್ ಐರ್ಲೆಂಡ್ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಿ ಡಿಯೋ ವರಾಡ್ಕರ್ ಇತ್ತೀಚೆಗೆ ದಿಢೀರ್ ಪದತ್ಯಾಗ ಮಾಡಿದರು. 68-69 ಮತಗಳಿಂದ ಸೈಮನ್ ಆಯ್ಕೆಯಾಗಿದ್ದಾರೆ. ಯಾರು ಪ್ರಧಾನಿಯಾಗಿ ಆಯ್ಕೆಯಾದರು? ಸೈಮನ್ ಹ್ಯಾರಿಸ್. ಅದೇ ರೀತಿಯಾಗಿ ನಾವು ಐರ್ಲೆಂಡ್ ಬಗ್ಗೆ ನೋಡೋದಾದರೆ ಐರ್ಲೆಂಡ್ನ ರಾಜಧಾನಿ ಡಬ್ಲಿನ್. ಇದರ ಕರೆನ್ಸಿ ಯಾವುದಪ್ಪ ಅಂದರೆ ಯುರೋಪಿಯನ್ ಯೂರೋ. ಅಧ್ಯಕ್ಷರು ಮಿಚೆಲ್ ಡಿ ಎಗಿನ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೆಪಟೈಟಿಸ್ ಬಿ ಎಂಬುದು ಒಂದು ಏನಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವೈರಸ್. ಹೆಪಟೈಟಿಸ್ ಬಿ ಒಂದು ವೈರಸ್ ಆಗಿದೆ. ಭಾರತದ 2022ರಲ್ಲಿ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ 3.5 ಕೋಟಿ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಅತಿ ಹೆಚ್ಚು ಸಂಖ್ಯೆಯ ಸೋಂಕು ಇರುವ ಜಗತ್ತಿನ 2ನೇ ದೇಶವಾಗಿದೆ. ಯಾವುದು? ಭಾರತ. ಹಾಗಾದರೆ ಮೊದಲ ಸ್ಥಾನದಲ್ಲಿ ಯಾವುದಿದೆಪ್ಪ ಅಂದರೆ ಚೀನಾ ಮೊದಲ ಸ್ಥಾನದಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿ ತಿಳಿಸಿದೆ. WHO. ಅದೇ ರೀತಿ ಜಾಗತಿಕ ಹೆಪಟೈಟಿಸ್ 2024ರ ವರದಿ ಬಿಡುಗಡೆಯಾಗಿದ್ದು, 2022ರಲ್ಲಿ ಜಗತ್ತಿನಾದ್ಯಂತ 25.4 ಕೋಟಿ ಮಂದಿಗೆ ಹೆಪಟೈಟಿಸ್ ಬಿ ಮತ್ತು 5 ಕೋಟಿ ಮಂದಿಗೆ ಹೆಪಟೈಟಿಸ್ ಸಿ ಬಂದಿದೆ ಎಂದು ತಿಳಿಸಲಾಗಿದೆ.
ಹೆಪಟೈಟಿಸ್ ಬಗ್ಗೆ ನೋಡೋದಾದರೆ ಹೆಪಟೈಟಿಸ್ ಬಿ ಎಂಬುದು ಹೆಪಟೈಟಿಸ್ ಬಿ ವೈರಸ್ನಿಂದ ಉಂಟಾಗುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಅದು ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ವೈರಲ್ ಹೆಪಟೈಟಿಸ್ನ ಒಂದು ವಿಧಾನವಾಗಿದೆ. ಅಪಾಯಕಾರಿ ಅಂಶಗಳು ನೋಡೋದಾದರೆ ಇದು ಇಂಟರ್ವೆನ್ಸ್ ಡ್ರಗ್ ಬಳಕೆ ಮಾಡುವುದಾಗಿರಲಿ, ಲೈಂಗಿಕ ಸಂಭೋಗವಾಗಿರೋದಿರಲಿ, ಅದೇ ಸೋಂಕಿತ ವ್ಯಕ್ತಿಯೊಂದಿಗೆ ವಾಸಿಸುವುದಾಗಿರಲಿ, ಸಾರಿ ಫ್ರೆಂಡ್ಸ್ ಇಲ್ಲಿ ಮಿಸ್ಟೇಕ್ ಆಗಿದೆ, ಇರಲಿ, ಸೋಂಕಿತ ವ್ಯಕ್ತಿಯೊಂದಿಗೆ ವಾಸಿಸುವುದಾಗಿರಲಿ, ಸೋಂಕಿತ ಆಗಿದೆ. ಅದೇ ರೀತಿ WHO ಬಗ್ಗೆ ನೋಡೋದಾದರೆ WHO ಎನ್ನುವುದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಿದೆ. ಇದು ಸ್ಥಾಪನೆ ಯಾವಪ್ಪ ಅಂದರೆ 1948 ಏಪ್ರಿಲ್ 7ರಂದು. ಕೇಂದ್ರ ಕಚೇರಿ ಜಿನೆವಾ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್. ಅದೇ ರೀತಿಯಾಗಿ ನಿರ್ದೇಶಕರು ಯಾರ್ಯಾರಪ್ಪ ಅಂದರೆ WHOನ ನಿರ್ದೇಶಕರು ಟೆಡ್ರೋಸ್ ಅಧನಮ್ ಘೆಬ್ರೆಯೆಸಸ್. ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. 2024 PC ಕ್ವೆಶ್ಚನಲ್ಲಿ ಇದೆ ಕೇಳಿದರು. ಇದರಲ್ಲಿ ಯಾವುದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಅಲ್ಲ, ಯಾವುದು ಇದೆ ಕೇಳಬಹುದು. ನೋಡಿ ಫ್ರೆಂಡ್ಸ್, ಪ್ರಶ್ನೆನ ನೆನಪಲ್ಲಿಟ್ಟುಕೊಳ್ಳಿ. ಇದೇ ರೀತಿ ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ವಿಧಿಯು ಜೀವನ ಹಕ್ಕನ್ನು ಬಗ್ಗೆ ತಿಳಿಸ್ತದೆ? ಜೀವನ ಹಕ್ಕು ವಿಧಿಯ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ 21ನೇ ವಿಧಿ. ಇತ್ತೀಚೆಗೆ ಬಿಡುಗಡೆಯಾದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಸಂವಿಧಾನದ 14ನೇ ವಿಧಿ ಸಮಾನತೆ ಹಕ್ಕು, ಅದೇ 21ನೇ ವಿಧಿ ಜೀವನದ ಹಕ್ಕು ವ್ಯಾಪ್ತಿಯೊಳಗೆ ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮಗಳ ವಿರುದ್ಧ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ತಿಳಿಸಿದೆ. ಅಂದರೆ ಹವಾಮಾನ ಬದಲಾವಣೆಯ ಪರಿಣಾಮಗಳ ವಿರುದ್ಧವನ್ನು ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಹೈಕೋರ್ಟ್ ತಿಳಿಸಿದೆ. ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮಗಳ ವಿರುದ್ಧದ ಹಕ್ಕನ್ನು ಸ್ಪಷ್ಟವಾಗಿ ಹೇಳದಿದ್ದರೂ ಶುದ್ಧ ಪರಿಸರ ಹಕ್ಕಿನೊಂದಿಗೆ ಅಂತರ್ಗತವಾಗಿ ಸಂಬಂಧ ಹೊಂದಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿಯಾಗಿ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಅಳಿವಿನಂಚಿನಲ್ಲಿರುವ ಪಕ್ಷಿ ಪ್ರಭೇದಗಳಾದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಲೇಸರ್ ಫ್ಲೋರಿಕನ್ಗಳ ಸಂಬಂಧಿಸಿದ ಪ್ರಕರಣಗಳ ತೀರ್ಪು ನೀಡುವಾಗ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬಂದಿದೆ. ಯಾವುದು ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಲೇಸರ್ ಫ್ಲೋರಿಕ್ಗಳ ಪ್ರಕರಣ ತೀರ್ಪು ನೀಡುವಾಗ ಈ ಹವಾಮಾನದ ಬಗ್ಗೆ ಕೋರ್ಟ್ಗೆ ಗಮನಕ್ಕೆ ಬಂದಿದೆ. ವಿವಿಧ ಮಾನವ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತವೆ. ಅದೇ ರೀತಿಯಾಗಿ ಆರೋಗ್ಯದ ಹಕ್ಕು ನೋಡೋದಾದರೆ ಮೊದಲನೇದಾಗಿ ಆರೋಗ್ಯದ ಹಕ್ಕು ನೋಡೋದಾದರೆ ಹವಾಮಾನ ಬದಲಾವಣೆಯು ವಾಯುಮಾಲಿನ್ಯ, ವಾಹಕಗಳಿಂದ ಹರಡುವ ರೋಗಗಳ ಬದಲಾವಣೆ, ಏರುತ್ತಿರುವ ತಾಪಮಾನ, ಬರ, ಆಹಾರ ಕೊರತೆ, ಬಿರುಗಾಳಿಗಳು ಮತ್ತು ಪ್ರವಾಹದಂಥ ಅಂಶಗಳ ಮೂಲಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಅದೇ ರೀತಿಯಾಗಿ ಎರಡನೇ ಹಕ್ಕು ನೋಡೋದಾದರೆ ಎರಡನೇ ಹಕ್ಕು ಸಮಾನತೆ ಹಕ್ಕು ನೋಡೋದಾದರೆ ಹವಾಮಾನ ಬದಲಾವಣೆಯ ಪರಿಣಾಮಗಳಿಗೆ ಹೊಂದಿಕೊಳ್ಳಲು ಅಥವಾ ನಿಭಾಯಿಸಲು ಹಿಂದುಳಿದ ಸಮುದಾಯಗಳ ಅಸಮರ್ಥನೆಯು ಜೀವನ ಮತ್ತು ಸಮಾನತೆಯ ಹಕ್ಕನ್ನು ಉಲ್ಲಂಘಿಸುತ್ತದೆ. ಯಾವುದು ಸಮಾನತೆ ಹಕ್ಕು ಹವಾಮಾನ ಬದಲಾವಣೆ ಪರಿಣಾಮಗಳಿಗೆ ಹೊಂದಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಅಸಮರ್ಥನೆ ಜೀವನ ಮತ್ತು ಸಮಾನತೆ ಹಕ್ಕನ್ನು ಉಲ್ಲಂಘಿಸ್ತಾರೆ. ಅದೇ ಸಮಾನತೆ ಹಕ್ಕು ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ TSAT-1A ಉಪಗ್ರಹವನ್ನು ಯಾವ ರಾಕೆಟ್ ಸಹಾಯದಿಂದ ಉಡಾವಣೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಫಾಲ್ಕನ್ 9. TSAT-1 ಖಾಸಗಿ ಉಪಗ್ರಹ ಕಕ್ಷೆಗೆ ನ್ಯೂಸಲ್ಲಿ ಕಾಂಟೆಸ್ಟ್. ಇದರ ವಿವರಣೆಯನ್ನು ನೋಡೋಣ ಫ್ರೆಂಡ್ಸ್. ಟಾಟಾ ಸನ್ಸ್ ಅಂಗಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ TASL ಸಂಪೂರ್ಣವಾಗಿ ಖಾಸಗಿ ವಲಯದಿಂದ ನಿರ್ಮಿಸಲಾದ ಭಾರತದ ಮೊದಲ ಮಿಲಿಟರಿ ದರ್ಜೆ ಜಿಯೋ ಸ್ಪೇಷಿಯಲ್ ಉಪಗ್ರಹ TSAT-1A ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಯಾವುದು ಇದು ಭಾರತದ ಮೊದಲ ಮಿಲಿಟರಿ ದರ್ಜೆಯ ಜಿಯೋಸ್ಪೇಷಿಯಲ್ ಉಪಗ್ರಹ. ಅದೇ ರೀತಿಯಾಗಿ ಖಾಸಗಿ ವಲಯದಿಂದ ನಿರ್ಮಿಸಲಾಗಿದೆ. ಇದು ಸ್ಯಾಟೆಲೋಜಿಕ್ ಸಹಾಯದಿಂದ ಟಾಟಾ ಸನ್ಸ್
ಅಂಗಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಉಡಾವಣೆ ಮಾಡಿದೆ. ಯಾವುದು ಉಡಾವಣೆ ಮಾಡಿದೆ? ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್. ಇದು ಟಾಟಾ ಸನ್ಸ್ನ ಅಂಗಸಂಸ್ಥೆಯಾಗಿದೆ. ಅದೇ ರೀತಿಯಾಗಿ ಭೂಮಿಯ ಕಡಿಮೆ ಕಕ್ಷೆಯಲ್ಲಿ ಸುತ್ತುತ್ತದೆ. ಇದು ಒಂದು ಸಬ್ ಮೀಟರ್ ರೆಸಲ್ಯೂಷನ್ ಉಪಗ್ರಹವನ್ನು ಸ್ಟೇಟ್ ಫ್ಲೋರಿಡಾನಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗಿದೆ. ಯಾವುದು? ಫಾಲ್ಕನ್ 9 ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ. ಮುಂದಿನ ಪ್ರಶ್ನೆ ಹೋಗೋಣ. ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಂಥ್ರಾಸೈಟ್. 4 ಕೋಟಿ ಟನ್ ಕಲ್ಲಿದ್ದಲು ಉತ್ಪಾದನೆ ಗುರಿ ಹಾಕಿಕೊಳ್ಳಲಾಗಿದೆ NTPC. ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ NTPC 2024-25ನೇ ಹಣಕಾಸು ವರ್ಷದಲ್ಲಿ ತನ್ನ ಒಡೆತನಕ್ಕೆ ಸೇರಿದ ಗಣಿಗಳಿಂದ 4 ಕೋಟಿ ಟನ್ನಷ್ಟು ಕಲ್ಲಿದ್ದಲು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ. ಎಷ್ಟು? 4 ಕೋಟಿ. ಕಳೆದ ವರ್ಷ ಹೋಲಿಸಿದರೆ 17% ಉತ್ಪಾದನೆ ಹೆಚ್ಚಿಸುವ ಗುರಿಯನ್ನು ಹೊಂದಿಸಲಾಗಿದೆ. ಎಷ್ಟು? 17%. ಕಲ್ಲಿದ್ದಲು ಬಗ್ಗೆ ನೋಡೋದಾದರೆ ಕಲ್ಲಿದ್ದಲನ್ನು ಕಪ್ಪು ವಜ್ರ ಎನ್ನುತ್ತಾರೆ. ಕಲ್ಲಿದ್ದಲು ಇಂಗಾಲದ ಬಹುರೂಪಗಳಲ್ಲಿ ಒಂದಾಗಿದೆ. ಇದರ ಕಲ್ಲಿದ್ದಲುಗಳ ವಿಧಗಳು ನೋಡೋದಾದರೆ ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಎಂದು 4 ವಿಧಗಳಲ್ಲಿ ಕಲ್ಲಿದ್ದಲು ವಿಧಗಳಿದ್ದಾವೆ. ಅದರಲ್ಲಿ ಅಂಥ್ರಾಸೈಟ್ ನೋಡೋದಾದರೆ ಇದು ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲಾಗಿದೆ. ಯಾವುದು? ಅಂಥ್ರಾಸೈಟ್. ಅದೇ ರೀತಿಯಾಗಿ ಇದರಲ್ಲಿ 92-98% ಇಂಗಾಲವಿದೆ. ಇದರಲ್ಲಿ ಅಂಥ್ರಾಸೈಟಲ್ಲಿ ಇದನ್ನು ಹಾರ್ಡ್ ಕೋಲ್, ಸ್ಟೋನ್ ಕೋಲ್ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಬಿಟುಮಿನಸ್ ನೋಡೋದಾದರೆ ಇದು 2ನೇ ದರ್ಜೆಯ ಕಲ್ಲಿದ್ದಲಾಗಿದೆ. ಅಂಥ್ರಾಸೈಟ್ಗಿಂತ ಕಡಿಮೆ ದರ್ಜೆಯಾಗಿದ್ದು ಲಿಗ್ನೈಟ್ಗಿಂತ ಉತ್ತಮ ದರ್ಜೆಯಾಗಿದೆ. ಇದು ಅಂಥ್ರಾಸೈಟ್ಗಿಂತ ಕಡಿಮೆ, ಆದರೆ ಲಿಗ್ನೈಟ್ಗಿಂತ ಜಾಸ್ತಿ ಆಗಿದೆ. ಇದು ಇಂಗಾಲ ಪ್ರಮಾಣ 60-80% ರಷ್ಟಿದೆ. ಇದರಲ್ಲಿ ಎಷ್ಟೋ 60-80% ಇಂಗಾಲವಿದೆ. ಯಾವುದರಲ್ಲಿ? ಬಿಟುಮಿನಸ್ನಲ್ಲಿ. ಅದೇ ರೀತಿಯಾಗಿ ನಮ್ಮ 3ನೇದು ವಿಧ ನೋಡೋದಾದರೆ ಇದರಲ್ಲಿ ಲಿಗ್ನೈಟ್. ಇದು 40-60% ಇಂಗಾಲ ಹಾಗೂ ಹೆಚ್ಚು ತೇವಾಂಶ ಹೊಂದಿರುವುದರಿಂದ ಹೆಚ್ಚು ಹೊಗೆ ಮತ್ತು ಮಧ್ಯಮ ಪ್ರಮಾಣದ ಶಾಖವನ್ನು ನೀಡುತ್ತದೆ. ಯಾವುದು? ಲಿಗ್ನೈಟ್. ಇಂಗಾಲ ಮತ್ತು ತೇವಾಂಶವನ್ನು ಜಾಸ್ತಿ ಹೊಂದಿದೆ. ಅದಕ್ಕಾಗಿ ಇದು ಹೊಗೆ ಮತ್ತು ಮಧ್ಯಮ ಪ್ರಮಾಣದ ಶಾಖವನ್ನು ನೀಡುತ್ತದೆ. ಯಾವುದು? ಲಿಗ್ನೈಟ್. ಅದೇ ರೀತಿಯಾಗಿ ಪೀಟ್ ಬಗ್ಗೆ ನೋಡೋದಾದರೆ ಇದು 10% ಇಂಗಾಲ ಅಂಶವನ್ನು ಒಳಗೊಂಡಿದೆ. ಇದು ಕೆಳ ದರ್ಜೆ ಕಲ್ಲಿದ್ದಲಾಗಿದೆ. ಯಾವುದು? ಪೀಟ್. NTPC ಬಗ್ಗೆ ನೋಡೋದಾದರೆ NTPC ಇದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎಂದು ಫುಲ್ ಫಾರ್ಮ್ ಇದರದು. ಯಾವುದು? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, NTPC ಫುಲ್ ಫಾರ್ಮ್. ಅದೇ ರೀತಿಯಾಗಿ ಇದು ವಿದ್ಯುತ್ ಮತ್ತು ಇತರ ಚಟುವಟಿಕೆಗಳಲ್ಲಿ ತೊಡಗಿರುವ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಇದು NTPC. ಇದು ಸ್ಥಾಪನೆ ಯಾವಪ್ಪ ಅಂದರೆ 1957ರಲ್ಲಿ. ಕೇಂದ್ರ ಕಚೇರಿ ನವದೆಹಲಿ. ಸಚಿವಾಲಯ ಯಾವುದು ಬರುತ್ತಂದರೆ ಇದು ವಿದ್ಯುತ್ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವುದು? NTPC. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಎಂದು ಹೇಳುತ್ತಾ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಒಂದು ಲೈಕ್ ನೋಡಿ, ಬೆಲ್ ಐಕನ್ನನ್ನು ಹೊಡೆಯಿರಿ, ಲೈಕ್ ಬಿಡ್ರಿ. ಕಾಮೆಂಟ್ ಮೂಲಕ ಇನ್ನೂ ನಮ್ಮನ್ನು ಎತ್ತರ ಸ್ಥಾನಕ್ಕೆ ಒಯ್ಯಿರಿ ಎಂದು ಹೇಳುತ್ತಾ, ಓಕೆ ಫ್ರೆಂಡ್ಸ್, ಬಾಯ್.